ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ತುಂಬ ವಿಶಿಷ್ಟವಾಗಿರತಕ್ಕಂಥ ಪರ್ವ ವಿರಾಟ ಪರ್ವಕ್ಕೆ ನಾವೀಗ ಬರ್ತಾ ಇದ್ದೀವಿ. ವಿರಾಟ ಪರ್ವ ಒಂದು ಮಹಾಭಾರತದ ಪರಮ ಪವಿತ್ರವಾಗಿರತಕ್ಕಂಥ ಒಂದು ಪರ್ವ. ಏಕೆಂದರೆ ಪುಣ್ಯಾತ್ಮರಾಗಿರ್ತಕ್ಕಂಥ ಪಾಂಡವರು 12 ವರ್ಷ ವನವಾಸವನ್ನು ಮಾಡಿ ಕಾಡಿನಲ್ಲಿ ಅಜ್ಞಾತವಾಸಕ್ಕೋಸ್ಕರ ವಿರಾಟ ನಗರಕ್ಕೆ ದಯಮಾಡಿಸ್ತಾರೆ ಅಂತಕ್ಕಂಥ ಸಂಧಿ. ಜೊತೆಗೆ ಅವರು ವಿರಾಟ ನಗರದಲ್ಲಿ ಎಷ್ಟು ಕಷ್ಟವನ್ನು ಪಡ್ತಾರೆ, ಭಗವಂತ ಯಾವ ರೀತಿ ಅವರನ್ನು ಕಷ್ಟದಿಂದ ಪಾರು ಮಾಡ್ತಾನೆ ಅನ್ನತಕ್ಕಂಥದ್ರ ಜೊತೆಗೆ ಎಲ್ಲಿ ಆ ಪಾಂಡವರು ಇರ್ತಾರೋ ಅಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾವಿದರಲ್ಲಿ ಕಾಣ್ಬೋದು. ಆದ್ದರಿಂದ ಮಳೆ ಬರದೆ ಬೆಂಗಾಡೆದ್ದಿರತಕ್ಕಂಥ ಪ್ರದೇಶಗಳಲ್ಲಿ ಈಗಲೂ ಕೂಡ ವಿರಾಟ ಪರ್ವವನ್ನು ವಾಚನ ಮಾಡಿದರೆ, ಶ್ರವಣ ಮಾಡಿದರೆ ಮಳೆ 100% ಬಂದೇ ಬರುತ್ತೆ ಅಂತಕ್ಕಂಥ ಜನಗಳ ನಂಬಿಕೆಗೆ ಪೂರಕವಾಗಿರ್ತಕ್ಕಂಥ ಪರ್ವ ವಿರಾಟ ಪರ್ವ. ಬಹಳ ಅತ್ಯುತ್ತಮವಾಗಿರತಕ್ಕಂಥ ಪರ್ವ. ನಿಧಾನವಾಗಿ ನಾವು ಇದರ ಒಂದು ಅರ್ಥವನ್ನು ಅರಿಯಲಿಕ್ಕೆ ಪ್ರಾರಂಭ ಮಾಡಿದರೆ, ಕುಮಾರವ್ಯಾಸ ಭಾರತದ ವಿರಾಟ ಪರ್ವದ ಮೊದಲನೇ ಸಂಧಿ. ಕಾಯಿದರು ಸತ್ಯವನು ವನವಾಸಾಯತವ ನೆರೆಗೆಲಿದು, ಪಾಂಡವರಾಯರು ಓಲೈಸಿದರು ಬಂದು ವಿರಾಟ ನಗರಿಯಲಿ. ಪಾಂಡವರು ಸತ್ಯವನ್ನು ಕಾಪಾಡಿದರು ಅಥವಾ ಕಾದುಕೊಂಡರು, ಸತ್ಯ ಅವರನ್ನು ಕಾಪಾಡಿತು. ಸತ್ಯ ಮತ್ತು ಧರ್ಮಕ್ಕೆ ಕಟ್ಟು ಬಿದ್ದಿರತಕ್ಕಂಥ ಪಾಂಡವರು ಏನು ಮಾಡ್ತಾರಪ್ಪ ಅಂದರೆ, ವನವಾಸಾಯತವ ನೆರೆಗೆಲಿದು, ಸಾಕ್ಷಾತ್ ಪರಮಪಾವನನಾಗಿರ್ತಕ್ಕಂಥ ಭಗವಂತನ ಶ್ರೀಕೃಷ್ಣನ ಒಂದು ಕೃಪಾ ಕಟಾಕ್ಷದಿಂದ 12 ವರ್ಷ ವನವಾಸವನ್ನು ಕಳೆದುಬಿಟ್ಟು ಪಾಂಡವರಾಯರು ಓಲೈಸಿದರು ಬಂದು ವಿರಾಟ ನಗರಿಯಲಿ. ಅಜ್ಞಾತವಾಸವನ್ನು ಕಳೆಯೋದಕ್ಕೋಸ್ಕರ ವಿರಾಟ ನಗರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಅಲ್ಲಿ ಯಾವ ರೀತಿ ಕಷ್ಟವನ್ನು ಪಡ್ತಾರೆ ಅನ್ನತಕ್ಕಂಥದ್ದು ಈ ಸಂಧಿಯಲ್ಲಿ ನೋಡಬೇಕು. ಕೇಳು ಜನಮೇ ಜಯ ಧರಿತ್ರಿ ಪಾಲ, ಮುನಿಜನ ನೃಪಜನಂಗಳ ಬೀಳು ಕೊಟ್ಟನು, ಭೂಮಿಪತಿ ಬಲವೊಂದು ಹುತವಹನ, ಮೇಲು ಶಕುನದ ಚಾರು ನಿನದವನಾಲಿಸುತ್ತ, ಸೋದರರು ಸಹಿತ ವನಾಲಯವ ಹೊರವಂಟು ಸಾರಿದರೊಂದು ವಟಕುಜವ. ತಮ್ಮೊಂದಿಗಿದ್ದ ಅಸಂಖ್ಯಾತವಾಗಿರತಕ್ಕಂಥ ಮುನಿಸ್ತೋಮವನ್ನು, ರಾಜ ಮಹಾರಾಜರುಗಳನ್ನೆಲ್ಲ ಹಿಂದಕ್ಕೆ ಬೀಳ್ಕೊಟ್ಟು, ಏಕೆಂದರೆ ಯಾರೂ ಕೂಡ ನೋಡಬಾರ್ದು. ಅಜ್ಞಾತವಾಸ ಅಂದರೆ ಏನು? ಜ್ಞಾತ ಅಂದರೆ ಕಾಣೋದು, ಅಜ್ಞಾತ ಅಂದರೆ ಕಾಣದೇ ಇರೋದು. ಕಾಣದೇ ಇರೋದು ಅಂದರೆ ಯಾರಿಗೆ? ಆಗಿನ ಭಾರತ ದೇಶದ ಯಾವನೇ ಪ್ರಜೆಗೆ 1 ವರ್ಷ ಕಾಲ ಇವರು ಪಾಂಡವರು ಅಂತ ಕಾಣಬಾರದು. ಕಂಡ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪಾಂಡವರು ಕೈಗೊಳ್ಳಬೇಕು ಅನ್ನತಕ್ಕಂಥ ಒಂದು ಮಾತು ಆ ಒಂದು ಸಭೆಯಲ್ಲಿ ಆಗಿತ್ತು. ಆ ಮಾತಿಗೆ ಕಟ್ಟುಬಿದ್ದು ಬಂದಿದ್ದಾರೆ ಪಾಪ ಇವರು.
ಒಂದು ವಟಕುಜದ ಅಡಿಯಲ್ಲಿ ಬಂದಿದ್ದಾರೆ. ದೊಡ್ಡದೊಂದು ಆಲದ ಮರದ ಕೆಳಗೆ ಬಂದು ನಿಂತಿದ್ದಾರೆ ಪಾಪ. ಬಂದು ವಟಕುಜದಡಿಯಲನಿಬರು ನಿಂದು ದುರುಪದಿ ಸಹಿತ ಬಳಲಿಕೆಯಿಂದ ವಿಶ್ರಮಿಸಿದರು ಚಿಂತಿಸಿ ಧರ್ಮನಂದನನು. ಪಾಪ ತುಂಬ ಬಳಲಿಕೆ ಆಗಿದೆ, ಅಲ್ಲಿ ವಿಶ್ರಮಿಸ್ತಾ ಇರತಕ್ಕಂತಹ ಸಂದರ್ಭ. ಆವಾಗ ಧರ್ಮರಾಜ ಹೇಳ್ತಾನೆ, ಅಪ್ಪಯ್ಯ, ಹಿಂದೆ 12 ಬುಧ ಸವೆದವು, ಮುಂದನಡು ಹಿಂಗೇನು ಗತಿ, ಬಳಿಕೊಂದು ವರುಷ ಅಜ್ಞಾತವಾಸಕ್ಕೆ ಆವಠಾವಿಂದ. ಅಪ್ಪ ತಮ್ಮಂದ್ರೆ 1 ವರ್ಷ ಹೆಂಗೋ 12 ವರ್ಷ ಹೆಂಗೋ ನಾವು ವನವಾಸವನ್ನು ಕಳೆದಿವಿ. ಈಗ ಯಾರಿಗೂ ಕಾಣಬಾರದೇ ಇರತಕ್ಕಂಥ ಅಜ್ಞಾತವಾಸಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲಿ ಕಾಲ ಕಳಿಬೇಕು, ಏನು ಗತಿ ಮಾಡಬೇಕು ಅಂತ ಪ್ರಶ್ನೆಯನ್ನು ಹಾಕಿದಾನಂತೆ. ಯಾಕೆ ಅಂದರೆ ಹೇಳ್ತಾನಂತೆ ಧರ್ಮರಾಜ, ಬಡಕಲ ಬರದು ಮೂಡಣ ರಸುಗಳು ಒಡೆಗೆಣೆಯರಾಗಿಹರು, ತೆಂಕಣ ಕಡೆಯವರು ಕಂಡಿಹರು, ಕೆಲಬಲದವರು ಕೊಂಡೆಯರು, ಪಡುವಣವರು ಅತಿ ಕೃಶರು, ನಾವಿನ್ನಡಗಿರಲು ತೆರನಾವುದು ಎಂದೆನೆ ನುಡಿದನರ್ಜುನ ದೇವನವನೀಪತಿಗೆ ವಿನಯದಲ್ಲಿ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಷ್ಟದಿಕ್ಕುಗಳು ಕೂಡ ಬರೀ ದುರ್ಯೋಧನನ ಒಂದು ಪಾಲಾಗಿವೆ. ಎಲ್ಲಿ ನಾವು ಬಚ್ಚಿಟ್ಕೊಂಡ್ರು ದುರ್ಯೋಧನ ಕಂಡುಹಿಡಿತಾನೆ. ಈಗ ನಾವು ಎಲ್ಲಿಗೆ ನಾವು ಅಡಗಬೇಕು, ಕಾಣಬಾರ್ದಲ್ಲ. ಅವಾಗ ಅಂತನಂತೆ ಅರ್ಜುನ, ಅಣ್ಣ ನೀನ್ಯಾಕೆ ಚಿಂತೆ ಮಾಡ್ತೀಯ? ಒಲಿತವನು ಹೊಕ್ಕಿರಿದು ಕೌರವರೊಳಗೆ ಹಗೆಯಾಗಿಹನು ಕೀಚಕ, ಬಲವಿರಾಟನಿಗವನ ದೆಸೆಯಂ ಭಯವಿಹೀನವದು, ಮುಳಿದು ಹೇಳಿಕೆಯಾದ ರವಿಸುತ ಕಲಿತ್ರಿಗರ್ತಾದಿಗಳಿನಿಪ ಮಂಡಳಿಕರನ್ನು ಕೈಗೊಳ್ಳದಾಳುವರು ಅವರು ಪಶ್ಚಿಮವ. ಅಣ್ಣ ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ವಿರಾಟ ನಗರ ಅಂತಿದೆ, ಅಲ್ಲಿ ಮಹಾಬಲಿಷ್ಠನಾಗಿರ್ತಕ್ಕಂಥ ಕೀಚಕ ಅಂತಿದ್ದಾನೆ. ಅವನು ವಿರಾಟ ರಾಜನ ಸೋದರಳಿಯ. ಆದ್ದರಿಂದ ಅವನ ಒಂದು ಶಕ್ತಿಯಿಂದ ಇಡೀ ನಮ್ಮ ಭಾರತ ದೇಶವೇ ದುರ್ಯೋಧನನ ಕಂಟ್ರೋಲ್ಗೊಳಪಟ್ಟರೂ ಕೂಡ, ಆದರೆ ಆ ಕಡೆ ದುರ್ಯೋಧನ ತಲೆ ಇಟ್ಟು ಕೂಡ ಮಲ್ಗಲ್ಲ. ಇದಕ್ಕೆ ಕಾರಣ ಆ ಕೀಚಕನ ಭಯ. ಅದಕ್ಕೋಸ್ಕರ ನಾವು ಶತ್ರುವಿನ ಶತ್ರುಗಳೇ ಮಿತ್ರರು ಅಂತೀವಲ್ಲ, ಹಾಗೆ ಅಲ್ಲಿ ಹೋಗಿ ನಾವು ವಾಸ ಮಾಡಿದರೆ ಅಲ್ಲಿಗೆ ದುರ್ಯೋಧನ ಬರಲ್ಲ. ಆದ್ದರಿಂದ ನಾವು ಸಮಾಧಾನವಾಗಿ ಸಂತೋಷವಾಗಿ 1 ವರ್ಷವನ್ನು ವಿರಾಟನಗರದಲ್ಲಿ ಕಳೀಬೋದು. ಇನ್ನೆಲ್ಲಿಗೋದರೂ ಕೂಡ ದುರ್ಯೋಧನ ಪತ್ತೆ ಹಚ್ಚದೆ ಬಿಡಲ್ಲ ಅಂತ ಅರ್ಜುನ. ನೃಪತಿ ನಿಶ್ಚಯಿಸಿದನು ಮತ್ಸ್ಯಾಧಿಪನ ನಗರಿಯೊಳಲ್ಲಿ ಸೈರಿಸಿ ಕೃಪಣತನದಲ್ಲಿ ನೂಕಬೇಕುದು ನುಡಿದ ವತ್ಸರವ. ಕುಪಿತವೆಂತಳವಡು ಅಳವಡುವುದು ಆಶ್ರಯದ ಪದಶಯ ನಿಂತಾನು ವಿರಿ, ನಿಷ್ಕೃಪೆಳೆಂತಾನೆ ನೆಂಬೆನು ತಂದನು ಧರ್ಮನಂದನನು. ಅಲ್ಲಪ್ಪ, ಹೆಂಗಪ್ಪ ನೀವು ರೂಪವನ್ನು ಬದಲಾವಣೆ ಮಾಡ್ಕೊಂಡು ವೇಷವನ್ನು ಚೇಂಜ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀರಿ? ಎಷ್ಟು ಕಷ್ಟ ಬಂತಲ್ಲಪ್ಪ ನಿಮಗೆ. ನಾನೇ ನಿಮಗೆ ಕಷ್ಟ ಕೊಡ್ತಾ ಇದ್ದೀನಲ್ಲಪ್ಪ. ನಾನೇ ಸೋತಿದ್ದಲ್ಲಿ ನ್ಯಾಯವಾಗಿ ಸೋತೀನೋ ಅನ್ಯಾಯವಾಗಿ ಸೋತಿದ್ದೀನೋ ಗೊತ್ತಿಲ್ಲ. ಆ ಮಾತಿಗೆ ನನ್ನ ಮಾತಿಗೆ ಕಟ್ಟು ಬಿದ್ದು ನೀವೆಲ್ಲರೂ ಕೂಡ ಅನುಭವಿಸಂಗಾಯ್ತಲ್ಲ. ಎಂಥ ಒಂದು ಪರಿಸ್ಥಿತಿ ಬಂತಲ್ಲಪ್ಪ. ಯಾವ ವೇಷದಿಂದ ನಾವು ಅಲ್ಲಿಗೆ ಹೋಗಬೇಕು? ಯಾಕೆಂದರೆ ಪಾಂಡವರು ಅಂತ ಗೊತ್ತಾಗಬಾರ್ದು. ದೇವ ನಿಮ್ಮಯ ಮತವೇ ಮಗೆ, ಆವ ವೇಷದ ವಿವರ ನಿಮಗದ ನೀವು ಬೆಸಸುವುದೆಂದು ಭೀಮಾರ್ಜುನರು ಭಿನ್ನವಿಸೇ. ನೀವು ದೇವರು ನಮಗೆ ಅಣ್ಣ, ನೀವೇನು ಹೇಳಿದರೂ ನಾವು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನೀವು ಯಾವ ವೇಷದಿಂದ ಹೋದ್ರಿ ಅಂದರೂ ಕೂಡ ನಾವು ಹೋಗ್ಬಿಡ್ತೀವಿ. ನಾವು ಭೂಸುರ ವೇಷದಲ್ಲಿ ಸಂಭಾವಿತರು. ಈಗ ನನ್ನ ಕೇಳಿದರೆ ನಾನು ವಿಪ್ರವೇಶದಿಂದ ಅಲ್ಲಿಗೆ ಹೋಗ್ತೀನಿ. ಮತ್ತಲ್ಲಿ ಸನ್ಮಾನಾವಲಂಬನ ಕಂಕನೆಂಬ ವಿಧಾನ ತನಗೆಂದ. ಕಂಕಪಟ್ಟ ಅಂತ ವೇಷ ಬದಲಿಸ್ಕೊಂಡು ಹೆಸರಿಟ್ಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ. ವೇದ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ಪಂಚಾಂಗ ಇವೆಲ್ಲವನ್ನು ವಿರಾಟ ರಾಜನಿಗೆ ತಿಳಿಸ್ತಾ ಇರ್ತೀನಿ. ಹಿಂಗೆ ನಾನು ಒಬ್ಬ ಕಂಕಭಟ್ಟನ ರೂಪದಲ್ಲಿ ಕಾಲವನ್ನು ಕಳೀತೀನಿ. ವಲಲನೆಂಬ ವಿಧಾನದಲ್ಲಿ ನೃಪ ನಿಲಯವನು ಸಾರುವೆನು, ತಾನೆಂದುಲಿಯೇ ಮಾರುತಿ ವರ ನುಡಿದವರ ನಾಟ್ಯವಿದ ವೇಷವನು. ಫಲುಗುಣನು ಹಯಗೋ ನಿವಾಸ ಸ್ಥಳ ವಿಲಾಸಿದರೆನಲು ಯಮಳರು, ಲಲನೆ ಭಿನ್ನ ಮಾಡಿದಳು ಸೈರಂದ್ರಿ ವೇಷವನು.
ಅಡಿಗೆ ಬೆಟ್ಟಾಗ ನಾನು ಒಲಲ ಅಂತ ಹೆಸರಿಟ್ಕೊಂಡು ಹೋಗ್ತೀನಿ ಅಣ್ಣ. ಅಲ್ಲಿ ಅಡುಗೆ ಮಾಡಿ ಸಾವಿರಾರು ಜನಕ್ಕೆ ನನಗೆ ಹೊಟ್ಟಿಗೆ ಬೇಕು. ಹಸಿವು ಒಂದು ನನಗೆ ನಿವಾರಣೆ ಆಗಿಬಿಟ್ರೆ ಯಾವನು ನನಗೆ ಲೆಕ್ಕಕ್ಕೆ ಬರಲ್ಲ ಅಂದ ಭೀಮ. ನಾನು ಗಂಡು ಅಲ್ಲ ಹೆಣ್ಣು ಅಲ್ಲ, ಬೃಹನ್ನಳೆ ವೇಷದಲ್ಲಿ ನಾಟ್ಯವನ್ನು ಹೇಳ್ಕೊಡೋದಕ್ಕೆ ನಾನು ವಿರಾಟ ರಾಜನ ಮಗಳಿದ್ದಾಳೆ ಉತ್ತರೆ ಅಂತ, ಅಲ್ಲಿಗೆ ಹೇಳ್ಕೊಟ್ಕಂತ ಇರ್ತೀನಿ ನಾನು, ವೇಷವನ್ನು ಚೇಂಜ್ ಮಾಡ್ಕೊಂಡು ಅಂತ ಅವನು ಹೇಳಿದ್ದಾನೆ. ನಕುಲ ಸಹದೇವರು ಕೂಡ ಹೇಳಿದ್ದಾರೆ. ಆಕಳುಗಳನ್ನು ಮೇಯಿಸ್ತಕ್ಕಂಥ 160,000 ಆಕಳುಗಳು ವಿರಾಟ ರಾಜನಿಗೆ ಇದ್ದಿದ್ದು. ಆ ಆಕಳುಗಳನ್ನು ಕಾಯ್ತಕ್ಕಂಥ ಗೋಪಾಲಕರಿದ್ದಾರಲ್ಲ, ಅವರಿಗೆಲ್ಲ ನಾನು ಮುಖ್ಯಸ್ಥನಾಗ್ತೀನಿ, ಹೆಡ್ ಆಗ್ತೀನಿ, ಅಲ್ಲಿ ಅವ್ರ ಹತ್ರ ಕೆಲಸ ನಾನು ಮಾಡಿಸ್ತೀನಿ ಅಂತ ಹೇಳಿ ನಕುಲ ಹೇಳಿದರೆ, ಸಹದೇವ ನಾನು ಸಾವಿರಾರು ಯುದ್ಧದ ಕುದುರೆಗಳಿದಾವಲ್ಲ ಅವುಗಳ ಒಂದು ಶುಶ್ರೂಷೆಯನ್ನು ಮಾಡ್ಕೊಂಡು ಅವಳ ಯೋಗಕ್ಷೇಮವನ್ನು ನಾನು ನೋಡ್ಕೊಂಡಿರ್ತೀನಿ ಅಂದರೆ ಹೇಳ್ತಾನಂತ ಧರ್ಮರಾಜ. ಅಪ್ಪ, ತೊಳಲಿದಿರಿ 12 ವರುಷವು ಹಳುವದಲಿ ಸೊಂಪಡಗಿ ಪರರೊಡನುಳಿಗೆ ಕೆಲಸದೊಳು ಓಲಗವಿದೆಂತೈ ಸಾರ್ವಭೌಮರಿಗೆ ಬಳಲಿದಿರಿ ಹಿರಿದಾಗಿ ನಿಮ್ಮುವನಳಲಿಸಿದೆನು ಎನ್ನಿಂದ ಪಾಪಿಗಳೊಳರೇ ಭುವನದೊಳೆಂದು ಕುಂತೀಸೂನು ಬಿಸುಸುಯ್ದ 12 ವರ್ಷ ನೀವು ನನಗೋಸ್ಕರ ಬಳಲಿದಿರಲ್ಲ, ಈಗ ಮತ್ತೆ ನಾನು ನಿಮಗೆ ಕಷ್ಟ ಕೊಡ್ತಾ ಇದ್ದೀನಲ್ಲ ಅಂದ. ಅವಾಗ ಹೇಳ್ತಾರಂತೆ ಭೀಮಾರ್ಜುನರೆಲ್ಲರೂ ಕೂಡ ತಮ್ಮಂದರು, ಅಣ್ಣ ಒಡಲ ಬಲಿನಳಲಿಂಗೆ ಗತಿ ಬೇರ್ಪಡಿಸಿ ಹುದೇ ಸುಖ ದುಃಖವಿವು ನಿಮ್ಮಡಿಗಳಲ್ಲಿ ತನು 4 ಜೀವಾತ್ಮ ನೀವೆಮಗೆ ಅಡವಿಯೇ ಸಾಮ್ರಾಜ್ಯ ನಿಮ್ಮಡಿ ಒಡನಿರಲು ನಾವಿಲ್ಲದ ಪುರವಡವಿ ನಮಗಹುದೆಂದು ಭಿನ್ನವಿಸಿದರು ಭೂಪತಿಗೆ. ಶರೀರ ಎಲ್ಲಿರುತ್ತೋ ಅಲ್ಲಿ ನೆರಳಿರುತ್ತಣ, ನೀನೇ ಶರೀರ ನಾವೇ ನೆರಳು, ನೀನು ಜೀವಾತ್ಮ ನಾವು ಶರೀರ, ನೀನಿದ್ರೆ ನಾವು. ಹಾಗಾಗಿಬಿಟ್ಟು ಜೀವನ ಎಂದಿರತಕ್ಕಂಥ ಆ ದಿಂಬ ತಗೊಂಡು ಏನು ಮಾಡ್ತೀಯಣ್ಣ? ಅದಕ್ಕೆ ನೀವೇನು ಯೋಚನೆ ಮಾಡಬೇಡ್ರಿ. ನಾವು ಅಡವಿ, ನೀವಿಲ್ಲಿದ್ದರೆ ಅದು ನಮಗೆ ಸಾಮ್ರಾಜ್ಯ, ನೀವಿಲ್ಲದೆ ಇರತಕ್ಕಂಥ ಸಾಮ್ರಾಜ್ಯನೇ ನಮಗೆ ಅಡವಿ ಅಂದ್ರಂತ. ಎಂಥ ಒಂದು ಭ್ರಾತೃತ್ವ, ಎಂಥ ತಮ್ಮಂದಿರಿದ್ದರು, ಇವಾಗ ಎಂಥ ಅಣ್ಣ ತಮ್ಮಂದಿರಿದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ. ಎಷ್ಟು ಕಷ್ಟಪಟ್ಟರು ಒಂದೇ ಮಾತು, ಅಪ್ಪ ನೀವು ಹಿಂಗಿರೋ, ಬರೀ ಕಣ್ಸನ್ನೆ ಮಾಡ್ತಿದ್ದ ಧರ್ಮರಾಜ. ಹಿಂಗಿರ್ರಪ್ಪ ಹಿಂಗಿರೋ ಅಂದರೆ ಒಂದು ಕೂದಲಿಗೆ ಎಳೆಯಷ್ಟು ಗೆರೆ ಕೂಡ ದಾಡ್ತಿರ್ಲಿಲ್ಲ ಪಾಂಡವರು ಅಂದರೆ. ನಾವೊಂದು ಸ್ವಲ್ಪ ಅದನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಹುಟ್ಟುತ್ತಾ ಅಣ್ಣ ತಮ್ಮಂದರು, ಬೆಳೀತಾ ದಾಯಾದಿಗಳು ಅಂತೀವಲ್ಲ, ಸ್ವಲ್ಪ ಆದರೂ ನಮಗೆ ಮನುಷ್ಯತ್ವ ಬೇಡವೆ? ನಾವಾದರೂ ಆಲೋಚನೆ ಮಾಡಬೇಕಲ್ಲ. ಅದಕ್ಕೆ ಮತ್ತು ನಾವು ಪುರಾಣಗಳನ್ನು ಓದಬೇಕು, ಕೇಳಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋದು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರಂತೆ. ತುಷ್ಟನಾದರು ನೃಪತಿ ಕೃತ ಪರಿಶಿಷ್ಟ ಪಾಲನು ಜಗದೊಳ ಅತ್ಯುತ್ಕೃಷ್ಟ ಚರಿತನು ತೆಂಕ ದೆಸೆಗೆ ಸಹೋದರರು ಸಹಿತ ದಕ್ಷಿಣದ ದಿಶೆಗೆ ಸೀದಾ ಹೋಗ್ಬಿಟ್ನಂತೆ. ದುಷ್ಟ ಮೃಗಗಳ ಬೇಟೆಯಾಡಿ ವಸಿಷ್ಠ ಮುನಿಯಾಶ್ರಮದ ಸುಜನರ ಅರಿಷ್ಟವನ್ನು ಪರಿಹರಿಸುತ್ತೈ ತಂದನು ಸರಾಗದಲ್ಲಿ. ನೇರವಾಗಿ ವಿರಾಟ ನಗರದ ಕಡೆಗೆ ಬರ್ತಾ ಇದ್ದಾನಂತೆ. ಅಲ್ಲಿ ಕಾಳಿಕಾದೇವಿ ಒಂದು ದೇವಸ್ಥಾನ ಇತ್ತು. ಪಾಂಡವರೆಲ್ಲ ಅಲ್ಲಿ ನಿಂತ್ಕೊಂಡು ಆ ಕಾಳಿದೇವಿಗೆ ನಮಸ್ಕಾರ ಮಾಡ್ತಾರಂತೆ. ಕಾಳಿ ಪರಮ ಕರಾಳಿ ಸುರಮುನಿ ಮೌಳಿ ಮಂಡಿತ ಚರಣೆ ಖಳದನು ಜಾಳಿ ಮರ್ದಿನಿ ಕನಕಪರ್ದಿ ವರಾರ್ಧಿ ತನುಯುತಳೇ ಶೂಲ ಪರಶ್ವದಾದಿಗಳಾಳು ತೊಪ್ಪುವ ಕರ ಚತುಷ್ಟಯೇ ಪಾಲಿಸೆಮ್ಮನೆನುತ್ತ ದುರ್ಗೆಯ ನಂದು ನುತಿಸಿದರು. ಅಮ್ಮ ಕಾಳಿ ಕರಾಳಿ ತಾಯಿ ನಮ್ಮಮ್ಮ, ಎಲ್ಲ ನಿನ್ನ ಆಶೀರ್ವಾದ ನಮ್ಮ. 1 ವರ್ಷ ಅಜ್ಞಾತವಾಸ ಕಳೀತಕ್ಕಂಥ ಒಂದು ಶಕ್ತಿಯನ್ನು ನಮಗೆ ಕೊಡಮ್ಮ ಅಂತ ಹೇಳಿ ಕಾಳಿಗೆ ನಮಸ್ಕಾರ ಮಾಡಿ ಬಂದುಬಿಟ್ಟಿದ್ದಾರೆ. ಬಂದು ಮತ್ಸ್ಯ ಪುರೋಪಕಂಠದ ನಂದನದ ಕೆಲ ಕಡೆಗಳ ನಿಬರು ನಿಂದು 4 ದೆಸೆ ನಿಕ್ಷಿಸಿ ನಿಜ ನಿವಾಸದಲ್ಲಿ ತಂದ ಚರ್ಮದಲ ಕೆಳಕೈದುವನೊಂದು ಹೆಣನಾಕಾರದಲ್ಲಿ ಬಿಗಿದೊಂದು ಬನ್ನಿಯ ಮರದ ತುದಿಯಲ್ಲಿ ಕಟ್ಟಲೇರಿದರು. ಅವರೆಲ್ಲ ಆಯುಧಗಳನ್ನು ತಂದು ಒಂದು ಚರ್ಮದ ಇದನ್ನು ಹಾಸಿಬಿಟ್ರಂತೆ. ಅದರಲ್ಲಿ ಚರ್ಮದಲ್ಲಿ ಬಿಗಿಯಾಗಿ ಬಿಗಿದುಬಿಟ್ರಂತೆ. ಒಂದು ಹೆಣನಾಕಾರ ಕಟ್ಟಿಬಿಟ್ರಂತೆ. ಒಂದು ಬನ್ನಿ ಮರಕ್ಕೆ ಹತ್ತಿಬಿಟ್ಟು ಆ ಬನ್ನಿ ಮರದಲ್ಲಿ ಕಟ್ಟಿಬಿಟ್ರಂತೆ. ಯಾಕೆ ಹೆಣನಾಕಾರ ಕಟ್ಟಿದ್ರು ಅಂದರೆ, ಅಲ್ಲಿ ಯಾರಾದರೂ ಬಂದರೆ ಬೇರೆ ಬೇರೆ ಹುಡುಗರು ಅಲ್ಲಿ ಅದನ್ನೇನು ಮಾಡಬಾರ್ದು, ಅದನ್ನು ನೋಡಿ ಹೆದರು ಓಡೋಗಬೇಕು ಅಂತಕ್ಕಂಥ ಉದ್ದೇಶದಿಂದ, ಯಾರೂ ಅದನ್ನು ಮುಟ್ಟಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಒಂದು ತಂದಿರತಕ್ಕಂಥ ಎಲ್ಲ ಅಸ್ತ್ರಶಸ್ತ್ರಗಳನ್ನು, ಮಂತ್ರಾಸ್ತ್ರಗಳನ್ನು, ಶಕ್ತಿಯಾಸ್ತ್ರಗಳನ್ನು ಹಾಕಿಬಿಟ್ಟು, ಧನುಸ್ಸುಗಳನ್ನು, ಭೀಮ ಗದೆಯನ್ನು ಎಲ್ಲ ಹಾಕಿಬಿಟ್ಟು ಆ ಹೆಣನಾಕಾರದಲ್ಲಿ ಬಿಗಿದುಬಿಟ್ಟು ಒಂದು
ಬನ್ನಿಯ ಗಿಡದಲ್ಲಿ ಕಟ್ತಾರೆ. ತೆಗೆದರಿ ನೀವೆಂದು ತುರುಗಾಹಿಗಳ ನಂಜಿಸಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆಲ್ಲ ಹೇಳಿದೆ, ಏಯ್ ತಗೋಬೇಡ, ಹೋಗಲೆ, ಹೋಗ್ಬಿಡ್ರಿ, ಯಾರು ಇರಬೇಡ್ರಿ, ತೆಗಿಬೇಡ್ರಿ ಅಂತ ಹೇಳಿಬಿಟ್ಟು ಕೊನೆಗೆ ಆ ಅಷ್ಟದಿಕ್ಪಾಲಕರಿಗೆ ನಮಸ್ಕಾರ ಮಾಡಿ ಧರ್ಮರಾಜ ಹೇಳ್ತಾನಂತೆ, ವಿಕಟನಿ ಕಲಿ ಭೀಮನಿ ಕೈದುಗಳ ನೀತನ ಈತನಿಗೀಯದಿರಿ, ಕೈ ಮುಗಿದು ಬೇಡಿದನೆಂದು ಸುರರಿಗೆ ನುಡಿದನವನೀಶ. ಅಷ್ಟದಿಕ್ಪಾಲಕರೇ, ನೀವು ಕೂಡ ಇದಕ್ಕೆ ಕಾವಲಿರ್ರಿ, ಯಾರು ಬಂದರೂ ಕೂಡ ಅದು ಇರಲಿ ಒಂದು ಕಡೆ, ಭೀಮಸೇನ ಬಂದರೂ ಮಾತ್ರ ಕೊಡಬೇಡ್ರಿ, ಯಾಕೆಂದ್ರೆ ಅವನು ದುಡುಕ, ಏನು ಮಾಡಿಬಿಡ್ತಾನೋ ಸಿಟ್ಟಿನಾಗ ಗೊತ್ತಿಲ್ಲ ಅಂತ ಎದುರಿಗೆ ಹೇಳ್ಬಿಟ್ಟು ಅವನಿಗೆ ಸಿಟ್ಟು ಬಂದ್ಬಿಡ್ತು. ಬೇಕಾದರೆ ಅರ್ಜುನ ಕೊಡ್ರಿ, ಬೇಕಾದರೆ ನಕಲು ಕೊಡ್ರಿ, ಸಹದೇವ್ ಕೊಡ್ರಿ, ಭೀಮಸೇನಿಗೆ ಮಾತ್ರ ಕೊಡಬೇಡ್ರಿ. ಸಿಟ್ಟು ಬಂದ್ಬಿಡ್ತು ಅವನಿಗೆ. ಏನಣ್ಣ ನೀನು ಮಾತಾಡಿದ್ದು? ಸುರನಿಕರ ಕಾದಿರಲಿ ಮೇಣಿ ಧರಣೆ ಕೊಡಿನೆಂದಿರಲಿ ಹಸ್ತಿನಪುರಿಗೆ ದಾಳಿಯ ನಡುವೆ ನಮರರ ಮೋರೆಗಳ ತಿವಿದು 330 ಕೋಟಿ ಜನ ದೇವತೆಗಳು ಬಂದಿಲ್ಲ ನೆರೆದು ದೇವೇಂದ್ರನೇ ಬಂದಾದ ಅಡ್ಡ ನಿಂತರು ನಾನು ಬಿಡಲ್ಲ ಅಣ್ಣ. ಅವರು ಮೂತಿ ತಿವುದ ನನ್ನ ಮಕ್ಕಳನ್ನ ಹೊಡೆದ ಅವನು ಕಿತ್ಕೊಂಬರ ತನಕ ಬಿಡಲ್ಲ. ವೃತರಾಸ್ತ್ರವಯನ್ನು ಒಯ್ಯುವೆನೆಂದು ಅಬ್ಬರಿಸಿ ಮಾರುತಿ ನುಡಿಯೇ ತಮ್ಮನ ಬರಸೆಳೆದು ಬಿಗಿ ಎಪ್ಪಿ ಮೈ ದಡವಿದನು ಭೂಪಾಲ. ಯಜ್ಞಗಿರಿಗಳ ತಮ್ಮನ್ನು ಆವಚ್ಕೊಂಬಿಟ್ಟ ಧರ್ಮರಾಜಪ್ಪ. ಬೇಜಾರಾಗಬೇಡಪ್ಪ, ಯಾಕೆಂದ್ರೆ ನಿನಗೆ ಸಿಟ್ಟು ಜಾಸ್ತಿ, ಸಿಟ್ಟಿನಾಗ ಮೂಗು ಕೊಯ್ಕಂದ್ರೆ ಬರ್ತದೇನಯ್ಯ. ಯಾಕೆಂದರೆ ಸತ್ಯವನ್ನು 12 ವರ್ಷ ಕಾಪಾಡಿದೀವಲ್ಲಪ್ಪ. ಅವಧಿಯೊಂದೇ ವರುಷ. ಎಂಥ ಗಂಭೀರವಾದ ಮಾತನ್ನು ಧರ್ಮರಾಜ ಹೇಳ್ತಾನೆ ತಮ್ಮಂದರಿಗೆ. ಅವಧಿಯೊಂದೇ ವರುಷ, ಇದರೊಳಗೆ ಮಗೆ ಸೈರಣೆಯುಂಟು. ಸಮಾಧಾನ ಇರಬೇಕಪ್ಪ, ಸಮಾಧಾನ ಇರಬೇಕಪ್ಪ, ಸಮಾಧಾನ ಇರಬೇಕಪ್ಪ. ಶಾಂತ ಮೂಲೇಕ ಸೌಖ್ಯ ಮೂಲೇದು ಸಾರಸದಳ ನಯನ. ದಾಂತು ನೀ ಕೈನ ವೇದಾಂತು ನೀ ಕೈನ ಅಂತ ತ್ಯಾಗರಾಜ ಹೇಳಿದಂಗೆ ಶಾಂತಿ ಇರಬೇಕಪ್ಪ, ಸಮಾಧಾನ ಇರಬೇಕಪ್ಪ, ಸೈರಣೆ ಇರಬೇಕಪ್ಪ. ಮುಂದೆ 1 ವರ್ಷ ಇದೆಯಪ್ಪ ಪರೀಕ್ಷೆ, ಅದರಲ್ಲಿ ಗೆಲ್ಲಬೇಕಪ್ಪ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿದನಂತೆ ಪಾಪ. ಹದುಳ ಬಿಟ್ಟನು ಭೀಮನನು ನಿರ್ಮತನು ಮಚ್ಚನ ಪುರಿಗೆ ಯತಿವೇಷದಲ್ಲಿ ಬಂದನು ಹೊನ್ನ ಸಾರಿಯ ಚೀಲ ಕಕ್ಷದಲ್ಲಿ. ಏನು ಬಂದುಬಿಟ್ಟ, ಅಕ್ಷತೆ ಇಟ್ಕೊಂಬಿದು, ಕಚ್ಚಾ ಪಂಚ ಹಾಕ್ಕೊಂಬಿಟ್ಟ, ಒಂದು ನಾರು ಸೀರೆ ಅಂದರೆ ಕಾಷಾಯ ವಸ್ತ್ರವನ್ನು ಉಟ್ಕೊಂಬಿಟ್ಟ, ಆ ಅಕ್ಷತೆಯನ್ನು ಇಟ್ಕೊಂಬಿಟ್ಟ, ರುದ್ರಾಕ್ಷಿ ಮಾಲೆಯನ್ನು ಧರಿಸಿಬಿಟ್ಟ, ಕೈಯಲ್ಲಿ ಒಂದು ಜ್ಯೋತಿಷ್ಯದ ಪುಸ್ತಕಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಯಶಿಸಿದಪ್ಪ. ಸುಮ್ಮನೆ ಟಕ 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 ಮುಖ ನೋಡಿದರೆ ಜಾಜ್ವಲ್ಯಮಾನವಾಗಿ ಪ್ರಕಾಶಮಾನವಾಗಿ ಉರಿತಾ ಇರತಕ್ಕಂಥ ಮುಖ. ಎಂಥ ಕಳೆ, ಯಾಕೆಂದರೆ ಧರ್ಮನೇ ನಡಕಂಡು ಬರ್ತಾ ಇದೆಯಂತೆ ವಿರಾಟ ನಗರದಲ್ಲಿ. ಸೀದಾ ಬಂದುಬಿಟ್ಟ. ವಿರಾಟರಾಜ ಸಭೆಯನ್ನು ಮಾಡಿದನಂತೆ. ಸಭೆಯಲ್ಲಿ ನೇರವಾಗಿ ಬಂದಲ್ಲಿಂತ ಆವಾಗ ವಿರಾಟರಾಜ ಎದ್ದು ಓಡಿ ಬಂದು ನಮಸ್ಕಾರ ಮಾಡಿ, ಮಹಾತ್ಮರೇ, ಯಾರು ನೀವು? ಇತ್ತ ವಿಜಯಂಗೈರ್ ಹಿರಿಯರು ಇದಿತ್ತಣಿಂದೈ ತಂದಿರೈ ಅತ್ಯುತ್ತಮದ ವೇಷದ ಮಹಾತ್ಮರ ಕಂಡು ಬದುಕಿದೆವು. ಎಂಥ ಆ ವೇಷಕ್ಕೂ ಬೆಲೆ ಕೊಡ್ತಿದ್ರು. ಆ ಮುಖ ನೋಡಿಬಿಟ್ರೆ ಯಾರು ಒರಿಜಿನಲ್ಲು ಯಾರು ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗ್ತಿತ್ತು. ಧರ್ಮರಾಜ ಅಂದರೆ ಸಾಮಾನ್ಯನೇನ್ರಿ. ಸ್ವಾಮಿ, ಯಾರು ನೀವು? ನಮಸ್ಕಾರ, ಬರ್ರಿ ಇಲ್ಲಿ. ಏನಕ್ಕೆ ಬಂದಿದ್ದೀರಿ? ಇತ್ತಪವು ಬೇಡಿದುತ ನಾವೇನೆ ಸುತ್ತ ಬಳಸೆವು ರಾಜ ಸೇವೆ ನಿಮಿತ್ತ ಬಂದೆವು ಮುನ್ನಿನೋ ಲಗವಂತರಿಸಿತಾಗಿ. ಹೇಳ್ತಾನಂತೆ, ನೀವೆಲ್ಲಿಂದ ಬಂದ್ರಿ ಅಂದರೆ, ಕೆಟ್ಟುದಿಂದ್ರಪ್ರಸ್ಥ ಪಾಂಡವರುಟ್ಟು ಹೋದರು ನಾರಸೀರೆಯ ನಟ್ಟಡ ವಿಮನೆಯಾಯಿತು ರಾಜಾನ್ವಯದ ರಾಯರಿಗೆ ಬಿಟ್ಟರೆಮ್ಮನು ಜಠರ ಭರಣಕ್ಕೆ ನೆಟ್ಟರಾಶ್ರಯವಿಲ್ಲದಿರೆ ಕಂಗೆಟ್ಟು ಬಂದೆನು ಕಂಕನೆಂಬ ವಿಧಾನ ತನಗಿಂದ. ಜೂಜಾಟದಲ್ಲಿ ಪಾಂಡವರು ಸೋತರು, ವನವಾಸಕ್ಕೆ ಹೋದ್ರು, ಅಜ್ಞಾತವಾಸಕ್ಕೆ ಹೋದ್ರು. ಅಲ್ಲಿ ಧರ್ಮರಾಜನ ಹತ್ರ ನಾನು ಜ್ಯೋತಿಷ್ಯವನ್ನು ಹೇಳ್ಕೊಂಡಿದ್ದೆ. ವಿರಾಟರಾಜ, ನಾನು ದಿಕ್ಕು ತಪ್ಪಿಬಿಟ್ನಪ್ಪ, ಅದಕ್ಕೆ ವಿಧಿ ಇಲ್ಲ. ಯಾವಾಗ ಅವರು ಆ ಕಡೆ ಹೋದ್ರೋ ಈ ಕಡೆ ನಾನು ಬಂದೆ. ಸುಳ್ಳು ಹೇಳಿದರು ಸೂಟಿಯಾಗಿರಬೇಕು ಅಂತ ಅರ್ಥ. ನಿಜ ಹೇಳ್ತಕ್ಕಂಥ ಒಂದು ಮಾತು. ಧರ್ಮವನ್ನು ನಡೆಸಲಿಕ್ಕೋಸ್ಕರ, ಸತ್ಯವನ್ನು ನಡೆಸೋದಕ್ಕೋಸ್ಕರ ಒಂದು ಸಣ್ಣ ಸುಳ್ಳು ಹೇಳಿದ್ರು ತೊಂದರೆ ಏನಿಲ್ಲ. ಆ ಸತ್ಯ ನಡೆಸ್ತಕ್ಕಂಥ ಪುಣ್ಯದಲ್ಲಿ ಈ ಚಿಕ್ಕ ಸುಳ್ಳಿನ ಪಾಪ ಹಾಳಾಗೋಗುತ್ತೆ. ಆವಾಗ ಎಷ್ಟೋ ಗೌರವದಿಂದ ಕರ್ಕೊಂಬಂದು, ಆಯಿತು ನೀವು ನಮ್ಮ ಆಸ್ಥಾನದಲ್ಲಿ ಅಪ್ಪ 1 ವರ್ಷ ಕಾಲ ಸಾಕು ನನಗೆ, ಅಂದರೆ ಸಂತೋಷವಾಗಿರು ಸ್ವಾಮಿ, ನೀವು ಜೀವನ ಪರ್ಯಂತ ಇರ್ರಿ ಅಂತ ಹೇಳಿಬಿಟ್ಟು ಅಲ್ಲಿ ವಿರಾಟರಾಜ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ.
ಕುಮಾರವ್ಯಾಸ ಒಂದು ಮಾತು ಹೇಳ್ತಾನೆ, ಓಲಗಕ್ಕೆ ಬಂದ ಕಿಳರಾಯರ ಮೋಳಿ ಮೌಕ್ತಿಕ ಮಣಿ ಮಯೂಕ ನಿವಾಳಿಯಲ್ಲಿ ನಿಜ ನೆರೆ ಮೆರೆವುದಾತನ ಪಾದ ಪದ್ಮಯುಗ. ಇಂಥ ಸಾಮಂತರಾಜರ ಒಂದು ಕಿರೀಟದ ಮುಕುಟ ಪ್ರಾಯವಾಗಿರತಕ್ಕಂಥ ಕಿರೀಟದ ನೆತ್ತಿ ಮೇಲೆ ಕಾಲಿಡ್ತಕ್ಕಂಥವನು ಇವನು ಮಹಾರಾಜ. ಎಷ್ಟೋ ಜನ ಸಾಮಂತರಾಜರು ಧರ್ಮರಾಜನ ಕೆಳಗಿದ್ದರು, ವಿರಾಟ್ ರಾಜನು ಕೂಡ ಇವನು ಸಾಮಂತರಾಜನೇ. ಆದರೆ ಕಾಲವು ಅವನನು ಆವ ಪರಿಯಲಿ ಕೀಳು ಮಾಡದು, ಕಾಲವು ಅವನನು ಆವ ಪರಿಯಲಿ ಕೀಳು ಮಾಡದು, ಧರ್ಮಪುತ್ರನ ನಾಳುಗೊಂಡನು ಮತ್ಸ್ಯ ನೆಲೆ ಜನಮೇಜಯ ಕ್ಷಿತಿಪ. ಜನಮೇಜಯ ರಾಯನಿಗೆ ವೈಶಂಪಾಯ ಮುನೀಂದ್ರ ಹೇಳ್ತಿದಾರಂತೆ, ಧರ್ಮಪುತ್ರನ ನಾಳುಗೊಂಡನು ಮತ್ಸ್ಯ. ಯಾಕೆಂದ್ರೆ ಕಾಲವ ಅವನ ನಾವ ಪರಿಯಲಿ ಕೀಳು ಮಾಡೋದು. ಇವತ್ತು ಬಡವನಾದರೂ ನಾಳೆ ಸಾಹುಕಾರನಾಗ್ತಾನೆ. ಎಂಥ ಒಂದು ಶಕ್ತಿ ಇರತಕ್ಕಂಥ ಇಂಥ ಸಾಮಂತರಾಜರನ್ನು ನೂರಾರು ಜನರನ್ನು ಹೊಂದಿರತಕ್ಕಂಥ ಧರ್ಮರಾಜ ಒಬ್ಬ ಸಾಮಾನ್ಯವಾದ ಮಹಾರಾಜನ ಕೈ ಕೆಳಗಿರಬೇಕು, ಕಾಲು ಕೆಳಗೆ ಅಂದರೆ ಕಾಲವು ಆವನನು ಆವ ಪರಿಯಲಿ ಕೀಳು ಮಾಡೋದು. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕ್ರಿ, ಯಾವ ಟೈಮಿಗೆ ಏನಾಗುತ್ತೋ ಗೊತ್ತಿಲ್ಲ. ಯಾರು ತಿರುಕಾಗಿರೋನು ಮಹಾರಾಜ ಆಗ್ಬೋದು, ಮಹಾರಾಜ ಆಗಿರೋನು ತಿರುಕನಾಗ್ಬೋದು. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪುರಾಣಗಳನ್ನು ಕೇಳಬೇಕು. ಆದುದೈ ನಿರ್ವಾಹಕಂಕಂಗಾದುದಾ ಮತ್ಶೇಷನಿಂದ ವಿವಾದವಿಲ್ಲದೆ ಸೇವೆ ನಿಜವಾಗಿದಂತೆ ಇರುತ್ತಿರಲ್ಲ. ಅಲ್ಲಿ ಅವನು ಫಿಕ್ಸ್ ಆಗಿಬಿಟ್ಟ, ಹೊಂದ್ಕೊಂಬಿಟ್ಟ. ವಾರಗಳು ಕಳೆದವು, ಹೋದವಿತ್ತಲು ಕೆಲವು ದಿನ ತನಗಾದ ಸಹಾಯದಲ್ಲಿ ರಿಪು ಬಲ ಭೇದ ಮಾರುತಿ ಬಂದು ಕಂಡನು ಮತ್ಸ್ಯ ಭೂಪತಿಯ. 15 ದಿನ ಬಿಟ್ಟು ಸೀದಾ ಅವನು ಸೌಟ್ ಹಿಡ್ಕೊಂಬಂದ ಭೀಮ. ದಡ್ಡ 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 ಬಂದ. ಕೇಳಿದ ಪ್ರಶ್ನೆಗೆ ಡೈರೆಕ್ಟ್ ಆನ್ಸರ್ ಕೇಳಿದ ವಿರಾಟ್ ರಾಜ, ಲೇ ಯಾರು ನೀನು? ಏನು ಪರಿಣಿತಿ ನಿನಗೆ? ಏನು ಪರಿಣಿತಿ ನಿನಗೆ? ನೀನು ಯಾಕೆ ಬಂದಿದ್ದೀಯ? ಬಾಣಸಿಯಾನು, ಅಡಿಗೆ ಮಾಡೋನು ನಾನು. ನೋಡಿದ್ರೆ ಗೊತ್ತಾಗಲ್ಲಪ್ಪ, ಕೈಯಾಗ ಸೌಟಿದೆ. ಭೀಮನ ಮನೆಯವನು, ಭೀಮಸೇನ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅವ್ರ ಅಡವಿಗೆ ಹೋದ್ರು, ನಾನು ಈ ಕಡೆ ಬಂದೆ. ಮತ್ತೇನು ಭುಜಬಲ, ಇನ್ನೇನು ಗೊತ್ತಲ್ಲ ನಿನಗೆ ಅಂದರೆ ಭುಜಬಲವನ ಹಗ್ಗ, ಭುಜಬಲ ವರಿವೆನ ಹಗ್ಗದ ಮಲ್ಲವಿದ್ಯೆಯಲ್ಲಿ ಬರೀ ಅಡಿಗೆ ಮಾಡೋದೊಂದೇ ಅಲ್ಲ, 4 ಜನ ಅಲ್ಲ 10 ಜನ ಬರಲಿ ಹೊಡೆದಾಡ್ತಕ್ಕಂಥ ತಾಕತ್ತು ನನಗಿದೆ. ಹಂಗಾದ್ರೆ ನೀನು ಇಲ್ಲಿ ಇರಲೇಬೇಕು. ಇಟ್ಕೊಳ್ರ ಅವನ್ನ ಇಲ್ಲೇ, ಭಾಳ ಸಂತೋಷ, ದೇವ್ರು ಒಳ್ಳೇದು ಮಾಡಲಿ. ಈ ಹೊಲನನ್ನು ಕರ್ಕೊಂಡು ಹೋಗಿ ಸೀದಾ ಅಡಿಗೆ ಮನೆಗೆ ಬಿಟ್ಬಿಡ್ರಿ. ಸುರಪತಿಯ ಶಾಪದಲ್ಲಿ ಆಮೇಲೆ 15 ದಿನ ಕಳೆದ ತಕ್ಷಣ ತಿರುಗ ಅರ್ಜುನ ಬಂದ ಬೃಹನ್ನಳೆ ವೇಷದಲ್ಲಿ. ಸುರಪತಿಯ ಶಾಪದಲ್ಲಿ ಸಿತತುರಗನ ರೆವೆಣ್ಣಾಗಿ ಮತ್ಸ್ಯೇಶ್ವರನ ಮಗಳಿಗೆ ನಾಟ್ಯ ವಿದ್ಯಾಭ್ಯಾಸ ಸಂಘದಲ್ಲಿ ಇರಲು ಯಮಳರು ತುರಗ ಗೋವ್ರಜಭರಣರಾದರು. ಬಳಿಕ ಪಾಂಡವರ ರಸಿ ಸಾರಿದಳು ಒಲವಿನಲ್ಲಿ ವೈರಾಟ ಪಟ್ಟನವ. ಇದೇ ರೀತಿ ಅರ್ಜುನ ಬಂದ, ಬೃಹನ್ನಳೆ ವೇಷದಲ್ಲಿ ಬಂದ. ಗಂಡು ಅಲ್ಲ, ಹೆಣ್ಣು ಅಲ್ಲ. ಇದು ಕೂಡ ಶಾಪ, ಊರ್ವಶಿಯ ಶಾಪ ಇವನಿಗೆ ವರನಾಗಿ ಬಂದಿತ್ತು. ಪಾಪ ವರವಾಗಿ ಬಂದಿರತಕ್ಕಂಥ ಶಾಪ ಪುಣ್ಯ ಇವನಿಗೆ ಇಂಥ ಒಂದು ಸನ್ನಿವೇಶದಲ್ಲಿ ಸಹಾಯ ಆಯಿತು. ಸೀದಾ ಅವನು ಬಂದ. ನಾಟ್ಯವಿದ್ಯಾ ನಿಲಯಕ್ಕೆ ಅವನನ್ನು ಕಳಿಸಿದರು. ವಿರಾಟನ ರಾಜನ ಮಗಳಾಗಿರ್ತಕ್ಕಂಥ ಉತ್ತರಿಗೆ ನಾಟ್ಯವಿದ್ಯೆಯನ್ನು ಕಲಿಸಿಕೊಡ್ತಕ್ಕಂಥ ಒಂದು ಕೆಲಸದಲ್ಲಿ ಅವನು ನಿರತನಾದ. ಸೈರಂಧ್ರಿ ಬಂದ್ಲು, ದ್ರೌಪದಿ ಬಂದ್ಲು. ನೀನಿಗೆ ನಮ್ಮ ಮಾಡ್ತೀಯಾ? ನಾನು ಹೆರಳಾಗ್ತೀನಿ, ಹೆಣ್ಮಕ್ಳಿಗೆಲ್ಲ ಜಡೆ ಹಾಕ್ತೀನಿ, ಮೇಕಪ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅವ್ರ ಸೇವೆ ಮಾಡ್ತೀನಿ ಅಂದರೆ ನೇರವಾಗಿ ವಿರಾಟ್ ರಾಜನ ಹೆಂಡತಿ ಆಗಿರತಕ್ಕಂಥ ಸುದೇಶ್ನಾದೇವಿ ಆಸ್ಥಾನದಲ್ಲಿ ನಮ್ಮನ್ನು ಕರ್ಕೊಂಡು ಬಿಟ್ಟರು. ಅವರು ಕೂಡ ಹಿಂಗೆ ಹೇಳಿದರು, ಇಂದ್ರಪ್ರಸ್ಥ ಕೆಟ್ಟಿದ್ದರಿಂದ ನಾವೆಲ್ಲ ಬಂದಿದ್ದೀವಿ, ಪಾಂಡವರ ಹತ್ರ ಸೇವೆ ಮಾಡ್ಕೊಂಡಿದ್ದೀವಿ, ಬಂದ್ವಿ ಇಲ್ಲಿಗೆ ಅಂತ. ಆವಾಗಿನಿಂದ ಆ ಸುದೇಶ್ನಾದೇವಿ ಸೇವೆಯನ್ನು ಮಾಡಿಕೊಂಡು, ಆ ರಾಣಿ ವಾಸದವರ ಸೇವೆಯನ್ನು ಮಾಡಿಕೊಂಡು ಆಯಮಿದ್ಲು. ನಕುಲ ಆಕಳಿಗೆಲ್ಲ ಯಜಮಾನನಾದ, ಆಕಳು ಕಾಯ್ತಕ್ಕಂಥವ್ರಿಗೆಲ್ಲ ಯಜಮಾನನಾದ. ಸಹದೇವ ಕುದುರೆ ಕಾಯ್ತಕ್ಕಂಥವ್ರಿಗೆಲ್ಲ ಯಜಮಾನನಾದ. ಜನದ ಜಕ್ಕ. ಆಮೇಲೆ ವನಿತೆ ಮಾನಿಸೆ. ಆವಾಗ ಬರ್ತಾ ಇದ್ದಾಳಂತೆ. ಯಾರು? ದ್ರೌಪದಾದೇವಿ ಊರಾಗೆಲ್ಲ ಓಡಾಡ್ತಾ ಇದ್ದರೆ ಬಹಳ ಅದ್ಭುತ. ಏನು ಮಹಾಶಕ್ತಿ ದೇವತೆ ಬಂದಂಗಿದೆಯಲ್ಲ, ಯಾರಿರ್ಬೋದು ಈ ಅಮ್ಮ, ಇಷ್ಟು ಚೆನ್ನಾಗಿ ಬರ್ತಾ ಇದ್ದಾಳಲ್ಲ. ಯಾರಿರ್ಬೋದು ದೇವಲೋಕದಿಂದ ಏನಾದರೂ ಈಕೆ ಇಳಿದಿರ್ಬೋದಾ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾಳೆ. ಒಂದೊಂದು ಹೆಜ್ಜೆ ಇಟ್ಟಂಗೆಲ್ಲ ಫಳಕ್ ಮಿಂಚು ಬರ್ತಾ ಇದೆಯಂತೆ. ಆ ದ್ರೌಪದಿ ಬರ್ತಾ ಇದ್ದಾರೆ. ಏಕೆಂದರೆ ಅಹಲ್ಯ ದ್ರೌಪದಿ ತಾರಾ ಸೀತಾ ಮಂಡೋದರಿ ತಥಾ ಪಂಚಕನ್ಯಾಸ್ಪರೇ ನಿತ್ಯ ಮಹಾಪಾತಕನಾಶನಂ. ಆದ್ದರಿಂದ ಬರ್ತಾ ಇದ್ದಾಳಂತೆ. ಬಂದು ಸೀದ ನೇರವಾಗಿ ಸುದೇಶ್ನಾದೇವಿ ಆಸ್ಥಾನಕ್ಕೆ ಬಂದರು. ಆಸ್ಥಾನದಲ್ಲಿ ಸುದೇಶ್ನಾದೇವಿ ಕೇಳಿದ್ಲು, ಏನಮ್ಮ ನೀನೇನು ಮಾಡ್ತೀಯಾ? ನೀವೇನು ಕೇಳಿದರೂ ಮಾಡ್ತೀನಿ. ವಿರಾಟ ಇದು ಪಾಂಡವರ ಹೆಂಡತಿ ದ್ರೌಪದಿಯ
ಆಸ್ಥಾನದಲ್ಲಿ ನಾನು ಸೇವೆ ಮಾಡ್ಕೊಂಡಿದ್ದೆ. ಅವರೆಲ್ಲ ಕೆಟ್ಟು ಅಡವಿ ಸೇರಿದರು. ಅದಕ್ಕೋಸ್ಕರ ಒಂದೇ ಒಂದು ವರ್ಷ ನಾನು ಇಲ್ಲಿರಕ್ಕೆ ಬಂದಿದ್ದೀನಿ. ನೀವು ಏನು ಹೇಳಿದ ಮಾಡಬಲ್ಲೇನು, ನೀವೇನು ಹೇಳಿದ್ರು ನಾನು ಅದನ್ನು ಮಾಡೋದಕ್ಕೆ ರೆಡಿ ಅಂತ ಹೇಳಿಬಿಟ್ಟು ಅಲ್ಲ ಸೇರ್ಕೊಂಡ್ಲು. ಎಲ್ಲರೂ ಕೂಡ ಹೋಗಿಬಿಟ್ಟು ಅವರವರು ಒಂದು ಜಾಗಕ್ಕೆ ಸೇರ್ಕೊಂಡ್ಬಿಟ್ರು. ಆ ಸತಿಯ ಮನವೊಲಿದು ನಡೆದಳು ಲೇಸು ಲೇಸೆಂದನಿಸಿ ಬಾಳುವ ಭಾಷೆಯನ್ನು ಸಲಿಸುತ್ತಲಿದ್ದಳು ಪತಿಗಳಾಜ್ಞೆಯಲ್ಲಿ. ನೋಡಾಯಮ್ಮ ಪತಿಯೇ ಪರದೈವ ಅಂದ್ಕೊಂಡು ಆ ಪತಿಗಳಾಜ್ಞೆಯಿಂದ ಆಯಮ್ಮಲ್ಲಿ ಸೇರಿದ್ದಾಳೆ. ಪರಿಸ್ಥಿತಿ ಎಂಥ ಒಂದು ಪರಿಸ್ಥಿತಿ. ಮಹಾಪ್ರಚಂಡರಾಗಿರ್ತಕ್ಕಂಥ ಪಾಂಡವರು ಇವತ್ತಿನ ದಿನ ಭಿಕ್ಷೆ ಬೇಡ್ಕೊಂಡು ತಿನ್ನೋರಾದರು ಅಂದರೆ, ಜವನ ಮಗ ಸನ್ಯಾಸಿ ವೇಷದಿ ಪವನ ಸುತ ಬಾಣಸಿನ ಮನೆಯಲ್ಲಿ ದಿವಿಜರಾಯನ ತನಯ ನಿರ್ದಶಿ ಖಂಡಿ ವೇಷದಲ್ಲಿ ಜವಳಿ ಮಕ್ಕಳು ತುರಗ ಗೋರಜನಿವಹರಾದರು ಕಮಲಮುಖಿ ಕಾಲವನು ಕಳೆದಳು ರಾಯನುಲುಮೆಯ ಕೆಳದಿಯರ ಕೂಡೇ. 84 ಲಕ್ಷ ಜೀವರಾಶಿಗಳ ಪುರಾಣವನ್ನು ಕ್ಷಣ ಮಾತ್ರದಲ್ಲಿ ಒಯ್ತಕ್ಕಂತಹ ಯಮಧರ್ಮರಾಜನ ಅಂಶದಿಂದ ಕೂಡಿರ್ತಕ್ಕಂಥ ಧರ್ಮರಾಜ ಏನು ಗತಿ ಆದ ಅಂದರೆ, ಒಬ್ಬ ಕಂಕಪಟ್ಟಣ ವೇಷಿಯಾಗಿ ಶಾಸ್ತ್ರ ಪುರಾಣ ಹೇಳೋನಾದ. ಪವನ ಸುತ ಬಾಣಸಿನ ಮನೆಯಲ್ಲಿ ಒಂದು ಕ್ಷಣ ಯಾರಿಲ್ದಿದ್ರೆ ಪ್ರಾಣನೇ ಹೊರಟೋಗುತ್ತೋ ಅಂಥ ಪ್ರಾಣವಾಯುವಿನ ಮಗನಾಗಿರ್ತಕ್ಕಂಥ ಮಹಾಪ್ರಾಣನಾಗಿರ್ತಕ್ಕಂಥ ಭೀಮಸೇನ ಅಡಿಗೆ ಭಟ್ನಾದ. 330 ಕೋಟಿ ದೇವತೆಗಳ ಒಡೆಯನಾಗಿರ್ತಕ್ಕಂಥ ದೇವೇಂದ್ರನ ಅಂಶದಿಂದ ಹುಟ್ಟಿರ್ತಕ್ಕಂಥ ಅರ್ಜುನ ಮಹಾಪ್ರಚಂಡ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ, ಧನಂಜಯ ಅಂತಕ್ಕಂಥ 10 ಹೆಸರುಗಳೆಲ್ಲ ಪಾರ್ಥ ಇವತ್ತಿನ ದಿನ ಗಂಡು ಅಲ್ಲ ಹೆಣ್ಣು ಅಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಬೃಹಣ್ಣಳೆಯ ವೇಷ ಧರಿಸಿ ಉತ್ತರಿಗೆ ನಾಟ್ಯವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥವನಾದ. ಅವಳಿಜ ಮಕ್ಕಳು ತುರಗ ಗೋರಜನಿವಹರಾಜರು ಅಶ್ವಿನಿ ದೇವತೆಗಳ ಮಕ್ಕಳು, ತ್ರಿಕಾಲಜ್ಞಾನಿಗಳು, ಮಹಾಪ್ರಚಂಡರು. ಒಬ್ಬನು ಕುದುರೆ ಕಾಯವನಾದ, ಒಬ್ಬನು ದನ ಕಾಯವನಾದ, ಆಕಳ ಕಾಯವನಾದ. ಮಹಾಪತಿವ್ರತ ಶಿರೋಮಣಿಯಾಗಿರ್ತಕ್ಕಂಥ ದ್ರೌಪದಿ ದೇವಿ ಸಾಮಾನ್ಯವಾಗಿ ಒಬ್ಬ ಕೆಲಸದ ಆಳಾಗಿ ದುಡಿತಕ್ಕಂಥ ಒಂದು ಪರಿಸ್ಥಿತಿ ಸುದೇಶನಾದೇವಿ ಆಸ್ಥಾನದಲ್ಲಿ ಬಂತು ಅಂದರೆ, ಕಾಲವು ಆವನನು ಆವ ಪರಿಯಲಿ ಕೀಳು ಮಾಡದು ಧರ್ಮಪುತ್ರನ ನಾಳುಗೊಂಡನು ಮಚ್ಚನೆಲೆ ಭೂಪಾಲ ಕೇಳಿಂದ. ಕಾಲ ನನ್ನ ಯಾವ ಗ್ರೇಡಿಗೆ ಬೇಕಾದರೂ ಇಳಿಸ್ಬೋದು. ಅದಕ್ಕೋಸ್ಕರ ಕಾಲಾಯ ತಸ್ಮೈ ನಮಃ, ಕಾಲಕ್ಕೆ ನಾವು ಯಾವಾಗಲೂ ಕೂಡ ಶರಣಾಗಬೇಕು ಅನ್ನತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಇಡೀ ಮಹಾಭಾರತದ ಒಂದು ಸಾರಾಂಶವೇ ಆಗಿರ್ತಕ್ಕಂಥ ವಿರಾಟ ಪರ್ವದಲ್ಲಿ ಮೊದಲನೇ ಸಂಧಿ ಈಗ ಸಮಾಪ್ತವಾಗ್ತಾ ಇದೆ. ನೋಡ್ರಿ, ಒಂದು ಕಂಡೀಷನ್ ಏನಂದರೆ, ಯಾರು ನೋಡಬಾರ್ದು. ಮಹಾಭಾರತದಲ್ಲಿ ಕೃಷ್ಣ ಎಷ್ಟು ಲೆಕ್ಕಾಚಾರವಾಗಿದ್ದಾನೆ ಅಂದರೆ, 1 ವರ್ಷ ಕಾಲ ಶ್ರೀಕೃಷ್ಣ ಅವರು ವಿರಾಟ ನಗರದಲ್ಲಿದ್ದಾಗ ಕೃಷ್ಣ ಪಾಂಡವ್ರಿಗೆ ಕಾಣಿಸೋದೇ ಇಲ್ಲ. ಯಾಕೆಂದರೆ ಅವನು ನೋಡಿದರೂ ಕೂಡ ನೋಡ್ದಂಗೆ ಅಲ್ಲ, ಅದು ಅಜ್ಞಾತವಾಸ ಆಗಲ್ಲಲ್ಲ. ಮತ್ತು ಭಗವಂತ ಲೆಕ್ಕಾಚಾರಕ್ಕೆ ಯಾವತ್ತೂ ತಪ್ಪಲ್ಲ ಅಂತಕ್ಕಂಥದ್ದಕ್ಕೆ ವಿರಾಟ ಪರ್ವನೇ ಸಾಕ್ಷಿ ಅಂತ ಹೇಳ್ತಾ, ಆ ಭಗವಂತ ನಮಗೆಲ್ಲರಿಗೂ ಕೂಡ ಈ ವಿರಾಟ ಪರ್ವವನ್ನು ಹೇಳ್ತಕ್ಕಂಥ ಒಂದು ಶಕ್ತಿ ಕೊಡಲಿ ಅಂತ ಹೇಳ್ತಾ, ಮಾತೃ ಪಿತೃಗಳಿಗೆ ಗುರುಗಳಿಗೆ ವಂದಿಸ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.